ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ 6ನೇ ಗ್ಯಾರಂಟಿಗೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಭ್ರಷ್ಟಾಚಾರಕ್ಕೆ ದಾರಿ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿರೋದು. ಜನರಿಗೆ ಇದು ಗಿಫ್ಟ್ ಅಲ್ಲ, ಕಾಂಗ್ರೆಸ್ ನಾಟಕ ನಡೆಯಲ್ಲ. 33 ಲಕ್ಷ ಆಸ್ತಿ ಇದೆ ಅಂದ್ರು ಒಡೆತನ ಯಾರಿಗೂ ಇರಲಿಲ್ಲ. ಆಸ್ತಿ ಹಕ್ಕುಪತ್ರವನ್ನ ಕಿಕ್ ಬ್ಯಾಕ್ ತಲುಪಿದ ಮೇಲೆ ಕೊಡ್ತೀರಾ? ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಯಾವ ಸರ್ಪ್ರೈಸೂ ಅಲ್ಲ, ವಿಶೇಷತೆಯೂ ಇಲ್ಲ. ಇದು ಬೆಂಗಳೂರಿನ ಜನರಿಗೆ ಯಾವುದೇ ಗಿಫ್ಟು ಅಲ್ಲ, ಇದು ವಿಶೇಷವಾದ ಗ್ಯಾರಂಟಿಯೂ ಅಲ್ಲ. ಯಾಕೆಂದರೆ 33 ಲಕ್ಷ ಇದಿದೆ ಅಂತ ಹೇಳಿದ್ದಾರೆ. ಏನೋ ಮನೆಗಳಿದೆ, ಪ್ರಾಪರ್ಟಿಗಳಿದೆ, ಆಸ್ತಿಗಳು. ಆದರೆ ನಾನು ಕೇಳ್ತೇನೆ, ಈ ಆಸ್ತಿಗಳು ಒಡೆತನ ಯಾರಿಗೂ ಇರಲಿಲ್ವಾ ಮೊದಲಿಂದ? ಹೊಸದಾಗಿ ಒಡೆತನ ಕೊಡ್ತಾ ಇದ್ದೀರಾ? ನನಗನ್ನಿಸ್ತಿರ್ತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ ಮತ್ತೊಂದು ದಾರಿಯೇ ಹೊರತು ಬೇರೇನೂ ಅಲ್ಲ. ಮತ್ತೊಂದು ಮಾತನ್ನು ಹೇಳಿದ್ದಾರೆ, ಖಾತೆಗಳನ್ನು ಅವರ ಮನೆ ಮನೆಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಈ ಭ್ರಷ್ಟಾಚಾರದ ಹಣವನ್ನು ನೀವು ಅದು ಮನೆ ತಲುಪಿದ ಮೇಲೆ ಕಲೆಕ್ಟ್ ಮಾಡ್ತೀರೋ, ಮೊದಲೇ ಕಲೆಕ್ಟ್ ಮಾಡ್ತೀರೋ ಅಂತ ಕೇಳಬೇಕಾಗಿದೆ. ಕಿಕ್ ಬ್ಯಾಕ್ ಇಲ್ಲದೆ ಕಥೆನೇ ಇಲ್ಲ, ಕೆಲಸವೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರ ಆಸ್ತಿಯ ಹಕ್ಕು ಅವರ ಹಕ್ಕು. ಇದು ವಿಶೇಷತೆ ಏನೂ ಇಲ್ಲ. ಈ ಚುನಾವಣೆಗಾಗಿ ನಾಟಕ, ಇದು GBA ಚುನಾವಣೆಗಾಗಿ ಒಂದು ನಾಟಕ ಪ್ರಾರಂಭ ಆಗಿದೆ. ಈ